ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಇವ್ರು ಯಾರೋ ಕಿರುತೆರೆ ನಟಿ ಅಂತೆ, ಆಶಾ ಜೋಯಿಸ್. ಇವ್ರ ಮೇಲೆ ಇವಾಗ ಕೇಸ್ ದಾಖಲಾಗಿದೆ. ತನ್ನ ಫ್ರೆಂಡ್ದೇ ಪ್ರೈವೇಟ್ ವಿಡಿಯೋಗಳನ್ನು ಕದ್ದು ಬ್ಲ್ಯಾಕ್ ಮೇಲ್ ಮಾಡಿ 2 ಕೋಟಿ ರೂಪಾಯಿ ಕೇಳಿದ ಆರೋಪ ಈಗ ಎದುರಾಗಿದೆ. ಈ ಬಗ್ಗೆ ತಿಲಕ್ ನಗರ ಪೊಲೀಸ್ ಸ್ಟೇಷನಲ್ಲಿ FIR ಕೂಡ ಆಗಿದೆ. ಈ ಸ್ಟೋರಿ ಬಗ್ಗೆ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಇತ್ತೀಚೆಗೆ ಕೆಲವರಿಗೆ ಬ್ಲ್ಯಾಕ್ ಮೇಲ್ ಮಾಡೋದು, ಸುಲಿಗೆ ಮಾಡೋದು ಫ್ಯಾಷನ್ ಆಗಿಬಿಟ್ಟಿದೆ. ಇವರೇನೋ ಕಿರುತೆರೆ ನಟಿ ಅಂತೆ, ಹೆಸರು ಆಶಾ ಜೋಯಿಸ್. ಇವ್ರ ಮೇಲೆ ಇವಾಗ ತಿಲಕ್ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಬ್ಲ್ಯಾಕ್ ಮೇಲು, ಡೇಟಾ ಕಳ್ಳತನ ಮತ್ತು ಗೌಪ್ಯತೆಯ ಉಲ್ಲಂಘನೆ ಆರೋಪದ ಮೇಲೆ FIR ದಾಖಲಾಗಿದೆ. ತನ್ನ ಫ್ರೆಂಡ್ ಆಗಿದ್ದ ಪಾರ್ವತಿ ಅನ್ನೋ ಮಹಿಳೆಯ ಖಾಸಗಿ ವಿಡಿಯೋಗಳನ್ನು ಕದ್ದು ಅವುಗಳನ್ನು ದುರ್ಬಳಕೆ ಮಾಡಿ ಬರೋಬ್ಬರಿ 2 ಕೋಟಿ ರೂಪಾಯಿಗಳಿಗೆ ಬೇಡಿಕೆ ಇಟ್ಟಿರೋ ಆರೋಪ ಆಶಾ ಜೋಯಿಸ್ ಮೇಲೆ ಎದುರಾಗಿದೆ. ಬೈಕ್ ಕದ್ದವರಿಗೆ ಬೈಕ್ ಕಳ್ಳ ಅನ್ನೋರು, ಚೈನ್ ಕದ್ದವರಿಗೆ ಚೈನ್ ಕಳ್ಳಿ ಅಂತ ಹೇಳ್ತಾ ಇದ್ರು. ಹಾಗೆ ಈ ಕೇಸ್ನಲ್ಲಿ ಆರೋಪ ಸಾಬೀತಾದರೆ ಈ ಆಶಾ ಜೋಯಿಸ್ಗೆ ವಿಡಿಯೋ ಕಳ್ಳಿ ಅಂತ ಹೇಳ್ತಾರೇನೋ, ಬಿಡಿ ಅದೇನಾದರೂ ಹೇಳ್ಕೊಳ್ಳಿ. ಈಗ ಕಂಪ್ಲೇಂಟ್ ಕೊಟ್ಟಿರೋ ಪಾರ್ವತಿ ಅವರಿಗೆ 61 ವರ್ಷ ವಯಸ್ಸಾಗಿದೆ. ಆಶಾ ಜೋಯಿಸು ತಮ್ಮ ಖಾಸಗಿ ವಿಡಿಯೋಗಳನ್ನು ಮತ್ತು ಫೋಟೋಗಳನ್ನು ಕದ್ದು ಅವುಗಳನ್ನು ದುರುಪಯೋಗ ಪಡಿಸ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತ ಪಾರ್ವತಿ ಅವರು ಆರೋಪ ಮಾಡಿದ್ದಾರೆ. 3 ವರ್ಷಗಳ ಹಿಂದೆ ಆಶಾ ಜೋಯಿಸ್ ಮತ್ತು ಪಾರ್ವತಿ ಭೇಟಿಯಾಗಿದ್ರಂತೆ. ಆಗ ಈ ಆಶಾ ಜೋಯಿಸು ತನ್ನನ್ನು ತಾನು ಶೃಂಗೇರಿ ಮಠದ ಜೋಯಿಸ್ ಕುಟುಂಬದವರು ಅಂತ ಪರಿಚಯ ಮಾಡ್ಕೊಂಡಿದ್ರಂತೆ. ಹಾಗೆ ಕಿರುತೆರೆ ನಟಿ ಅಂತಾನು ಹೇಳ್ಕೊಂಡಿದ್ರಂತೆ. ನಟಿ ಅಂತ ಹೇಳ್ಕೊಳ್ಳೋದಕ್ಕೆ ಅದೆಷ್ಟು ಸಿನಿಮಾ ಸೀರಿಯಲ್ಗಳಲ್ಲಿ ಆ್ಯಕ್ಟಿಂಗ್ ಮಾಡಿದಾರೋ ನನಗಂತೂ ಗೊತ್ತಿಲ್ಲ. ಎಂಟರ್ಟೈನ್ಮೆಂಟ್ ಕಡೆ ಆಸಕ್ತಿ ಕಡಿಮೆ ಇರೋದ್ರಿಂದ ಇವರನ್ನು ನಾನು ನೋಡಿಲ್ಲ. ಈಗ ತಿಲಕ್ ನಗರ ಪೊಲೀಸ್ ಸ್ಟೇಷನಲ್ಲಿ ದಾಖಲಾಗಿರೋ ಕಂಪ್ಲೇಂಟ್ ಪ್ರಕಾರ ಪಾರ್ವತಿಯವರು ತಾವು ಕೆಲಸ ಮಾಡ್ತಾ ಇದ್ದ ಕಂಪ್ನಿಯ ಮಾಲೀಕರನ್ನು ಮದುವೆ ಆಗಿರ್ತಾರೆ. ಈ ವಿಚಾರ ತಿಳಿದ ಮೇಲೆ ಆಶಾ ಜೋಯಿಸ್ ಏನು ಮಾಡ್ತಾರಂದರೆ ಪಾರ್ವತಿಯವರಿಗೆ ಫೋರ್ಸ್ ಮಾಡಿ ನಿನ್ನ ಗಂಡನಿಂದ 2 ಕೋಟಿ ರೂಪಾಯಿ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಹೆಲ್ಪ್ ಮಾಡು ಅಂತ ಹೇಳಿದ್ರಂತೆ. ಇದಕ್ಕೆ ಪಾರ್ವತಿಯವರು ಒಪ್ಪೋದಿಲ್ಲ. ಆಗ ಆಶಾ ಜೋಯಿಸು ತನ್ನ ಸ್ನೇಹಿತೇ ಆಗಿದ್ದ ಪಾರ್ವತಿಯವರ ಖಾಸಗಿ ವಿಡಿಯೋಗಳನ್ನು ಕದ್ದು ಅವುಗಳನ್ನ ಪರಿಚಯ ಇರೋರಿಗೆಲ್ಲ ಹಂಚಿಬಿಟ್ಟಿದ್ದಾರಂತೆ. ಮೋಸ್ಟ್ಲಿ ಸ್ನೇಹ ಅಂತ ಮೂರ್ತ ಇಡ್ತಾರೋ ಅನ್ನೋ ಹಾಡನ್ನು ಇವ್ರನ್ನ ನೋಡೇ ಬರೆದಿರ್ಬೇಕನ್ಸುತ್ತೆ. ಈಗ ತನ್ನ ಗೌರವಕ್ಕೆ ಆಶಾ ಜೋಯಿಸ್ ಧಕ್ಕೆ ಉಂಟು ಮಾಡಿದ್ದಾರೆ ಅಂತ ಪಾರ್ವತಿಯವರು ಆರೋಪ ಮಾಡಿದ್ದಾರೆ. ತಿಲಕ್ ನಗರ ಪೊಲೀಸರು ಆಶಾ ಜೋಯಿಸ್ ವಿರುದ್ಧ FIR ದಾಖಲು ಮಾಡಿಕೊಂಡಿದ್ದಾರೆ. ಬ್ಲ್ಯಾಕ್ ಮೇಲು, ಡೇಟಾ ಕಳ್ಳತನ ಮತ್ತು ಗೌಪ್ಯತೆ ಉಲ್ಲಂಘನೆಗೆ ಸಂಬಂಧಪಟ್ಟ ಪ್ರಕರಣಗಳ ಅಡಿಯಲ್ಲಿ ಕೇಸು ದಾಖಲಾಗಿದೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ಆಶಾ ಜೋಯಿಸ್ಗೆ ಈಗಾಗಲೇ ಪೊಲೀಸರು ನೋಟಿಸ್ ಕೂಡ ಕೊಟ್ಟಿದ್ದಾರೆ. ನೋಡೋಣ ಮುಂದೇನಾಗುತ್ತೆ ಅಂತ. ಒಂದು ವೇಳೆ ಆರೋಪ ಸಾಬೀತಾದರೆ ಬೈಕ್ ಕಳ್ಳ, ಚೈನ್ ಕಳ್ಳಿ ಅನ್ನೋ ಥರ ಜನ ಇವರನ್ನು ವಿಡಿಯೋ ಕಳ್ಳಿ, ಡೇಟಾ ಕಳ್ಳಿ ಅಂತ ಕರೆಯೋಕ್ಕೆ ಶುರು ಮಾಡ್ತಾರೆ. ಇನ್ನು ಇವರು ನಟಿ ಅನ್ಸ್ಕೊಳ್ಳೋಕ್ಕೆ ಏನೇನು ಆ್ಯಕ್ಟಿಂಗ್ ಮಾಡಿದಾರೋ ನನಗಂತೂ ಗೊತ್ತಿಲ್ಲ. ಆದರೆ ಆ ಪಾರ್ವತಿ ಅನ್ನೋ ಮಹಿಳೆ ಹತ್ರ 50,000 ರೂಪಾಯಿ ಇಸ್ಕೊಂಡು ಆಮೇಲೆ ವಾಪಸ್ ಕೊಟ್ಟು ತಾನು ನಿಯತ್ತಿಗೆ ಪರ್ಯಾಯ ಪ್ರಾಣಿ ಅನ್ನೋ ಥರ ಆ್ಯಕ್ಟಿಂಗ್ ಮಾಡಿದ್ರು ಅನ್ನೋ ಮಾತು ಕೂಡ ಇದೆ. ಇವರನ್ನು TV ಸೀರಿಯಲ್ಗಳಲ್ಲಿ ಆ್ಯಕ್ಟಿಂಗ್ ಮಾಡೋದನ್ನಂತೂ ನಾನು ನೋಡಿಲ್ಲ. ಈಗ ತಿಲಕ್ ನಗರ ಪೊಲೀಸ್ ಸ್ಟೇಷನಲ್ಲಿ FIR ಆಗಿದ್ದನ್ನು ನೋಡ್ತಾ ಇದ್ದೀನಿ. ಅದು ತನ್ನ ಫ್ರೆಂಡಿಗೆ ಮೋಸ ಮಾಡಿರೋ ಆರೋಪದ ಕೇಸ್ನಲ್ಲಿ ನೋಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.